ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕೀಲಿಯ. ಮನೆ ಹಿರಿಯರೆಲ್ಲ ಒಂದು ಕಡೆ ಸೇರಿ ಕಡಲೆ ಸಾರನ್ನ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಹೇಗೆ ಮಾಡ್ತಾರೆ ನೋಡ್ಕೊಂಡು ಬರೋಣ. ಕಡಲೆ ಸಾರಿಗೆ ಅಂತಲೇ ಮೇಲ್ಗಡೆಯಿಂದ ದೊಡ್ಡ ಸ್ಟವ್ ಎತ್ತಿಸ್ಕೊಂಡ್ರು. ಇವ್ರು ಮೊದಲೇ ಕಡಲೆನ ಮತ್ತು ಕಾಳುಗಳನ್ನ ಕುಕ್ಕರ್ಗೆ ಹಾಕಿ 4 ವಿಷಲ್ ಹೊಡ್ಸಿದ್ದಾರೆ. ಅದಕ್ಕೆ ಈರುಳ್ಳಿ, ಟೊಮೊಟೊ, ಬದನೆಕಾಯಿನ ಆ್ಯಡ್ ಮಾಡಿದ್ದಾರೆ. ಇಲ್ಲಿ ಕಡಲೆನ ಫಸ್ಟು ಫಿಲ್ಟರ್ ಮಾಡಿಕೊಂಡು ಚೆನ್ನಾಗಿರೋದು ಚೆನ್ನಾಗಿಲ್ಲದೆ ಇರೋದನ್ನೆಲ್ಲ ಕಟ್ ಮಾಡಿ ಹಾಕಿ 10 ಸಲ ತೊಳೆದಿದ್ದಾರೆ. ನೀಟಾಗಿ ವಾಶ್ ಮಾಡಿ ಆಮೇಲೆ ಕುಕ್ಕರ್ಗೆ ಹಾಕಿ ವಿಷಲ್ ಕೂಗಿಸ್ಕೊಂಡಿದ್ದಾರೆ. 4 ವಿಷಲ್ಲು. ಆಮೇಲೆ ಇವಾಗ ಈರುಳ್ಳಿ, ಟೊಮೆಟೊ ಆ್ಯಂಡ್ ಬದನೆಕಾಯಿನ ಆ್ಯಡ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಎಲ್ಲ ಥರದ ತರಕಾರಿನೂ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಇವರು ನಮ್ಮ ವಿಜಯಮ್ಮ, ಇವರು ಒಬ್ಬರು ಕುಕ್. ನೀರು ಆ್ಯಡ್ ಮಾಡ್ತಾಯಿದ್ದಾರೆ ಕಡಲೆಗೆ. ಇದು ಕಡಲೆ ಕ್ಲೀನ್ ಮಾಡೋದು ಮತ್ತು ಅದನ್ನು ಬೇಯಿಸೋದೇ ಮೇನ್ ಟಾಸ್ಕ್ ಇರೋದು ಇದರಲ್ಲಿ. ಇವಾಗ ಒಂದು ಕುಕ್ಕರ್ಗೆ 4 ಬೊಗಸೆಯಷ್ಟು ಬೇಳೆನ ಹಾಕ್ಕೊತಾ ಇದ್ದಾರೆ. ಬೇಳೆ ಹಾಕ್ಬಿಟ್ಟು ಅದರೊಳಗಡೆ ಅದು ಮುಳುಗೋ ಅಷ್ಟು ನೀರು ಹಾಕಿ ಅದನ್ನು 4 ವಿಷಲ್ ಕೂಗಿಸಿದ್ದಾರೆ. ನೆಕ್ಸ್ಟು ಕಡಲೆನ ಬೇಯಕ್ಕಿಟ್ಟು ಅದಕ್ಕೆ ದಂಟಿನ ಸೊಪ್ಪು ಮತ್ತು ಕೀರೆ ಸೊಪ್ಪನ್ನ ಯೂಸ್ ಮಾಡಿದ್ದಾರೆ. ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ರಫಾಗಿ ಕಟ್ ಮಾಡಿ ಕಡಲೆ ಪಾತ್ರೆಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಇಷ್ಟು ಮಾಡಿಬಿಟ್ಟು ಮತ್ತೆ ಅದನ್ನು ಬೇಯಕ್ಕೆ ಬಿಡಬೇಕು. ತರಕಾರಿಗಳು, ಕಡಲೆ ಎಲ್ಲ ಚೆನ್ನಾಗಿ ಬೇಯಬೇಕು, ಅವಾಗೆ ಒಳ್ಳೆ ಟೇಸ್ಟ್ ಬರೋದು. ನೋಡಿ, ಈ ಥರ ಕುದೀತಾ ಇದೆ. ಇವಾಗ ಎಲ್ಲ ತರಕಾರಿಗಳನ್ನು ಆ್ಯಡ್ ಮಾಡ್ತಾಯಿದ್ದಾರೆ. ಕ್ಯಾರೆಟು, ರ್ಯಾಡಿಶು, ಬೀನ್ಸು, ಹೀರೆಕಾಯಿ, ಪಡವಲಕಾಯಿ, ಕುಂಬಳಕಾಯಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ರು. ಈಗ ಎಲ್ಲ ತರಕಾರಿನೂ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದಾರೆ. ಇದ್ರದ್ದು ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿರೋದ್ರಿಂದ ಇದರಲ್ಲಿ ಹೈ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಸಿಗುತ್ತೆ ನಿಮಗೆ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ, ಇವರಿಬ್ಬರು ಅಕ್ಕ ತಂಗಿರು, ನಮ್ಮ ಪದಮ್ಮ ಸೆಕೆಂಡ್ ಶೆಫು, ನಮ್ಮ ಸುಗುಣಮ್ಮ ಥರ್ಡ್ ಶೆಫು ಎಲ್ಲ ಸೇರಿಕೊಂಡು ಇವತ್ತು ಕಡಲೆ ಸಾರು ಮಾಡ್ತಾಯಿದ್ದಾರೆ. ಅದಕ್ಕೆ ಇವಾಗ ಕಾಯಿ ತುರಿ ಮತ್ತು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ತೆಂಗಿನಕಾಯಿನ ಹಾಕಿದ್ದಾರೆ. ಅದು ಬಾಯಿಗೆ ಸಿಗ್ತಾಯಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಊರಲ್ಲೆಲ್ಲ ಇದನ್ನು ಮಾಡಿದ್ರೆ 4-5 ಮನೆಗಾದರೂ ಹಂಚು ಬರೋ ಅಷ್ಟೇ ಮಾಡೋದು. ಯಾರು 1 ಮನೆ 2 ಮನೆಗೆ ಆಗೋ ಅಷ್ಟಂತೂ ಮಾಡೋದೇ ಇಲ್ಲ. ಇದಕ್ಕೆ ಬೇಯಿಸಿಟ್ಕೊಂಡಿರೋ ಬೇಳೆನ ಹಾಕ್ತಾಯಿದ್ದೀವಿ. ನಾಲ್ಕು ವಿಷಲ್ ಕೂಗಿಸಿರ್ತೀವಲ್ಲ, ಬೇಳೆ ಹಾಕ್ಬಿಟ್ಟು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನೋಡಿ, ಎಲ್ಲ ಬೆಂದು ಎಷ್ಟು ಕಡಿಮೆ ಆಗ್ತಾಯಿದೆ. ಚೆನ್ನಾಗಿ ಬೇಯಿಸ್ಬೇಕು ಇದನ್ನು. ಇವಾಗ ಅದಕ್ಕೆ ಸಾಂಬಾರು ಪುಡಿನ ಹಾಕ್ತಾಯಿದ್ದಾರೆ. ದೊಡ್ಡ ಸ್ಪೂನಲ್ಲಿ ಒಂದು 4 ಸ್ಪೂನ್ ಸಾಂಬಾರು ಪುಡಿ. ನೀವೇನಾದರೂ ಮಸಾಲೆ ಕಮ್ಮಿ ತಿನ್ನೋರಾಗಿದ್ದರೆ ಸ್ವಲ್ಪ ಕಮ್ಮಿ ಹಾಕ್ಕೋಬೋದು. ಅದನ್ನೆಲ್ಲ ಹಾಕ್ಬಿಟ್ಟು ಕಡಲೆ ಆಗೋ ಅಷ್ಟೊತ್ತಿಗೆ ಪಾತ್ರೆ ತುಂಬ ಹಾಕಿರೋ ತರಕಾರಿಗಳೆಲ್ಲ 3/4 ಪಾತ್ರೆ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ಈಗ 2 ಹಿಡಿ ಉಪ್ಪು ಹಾಕ್ಕೊತಾ ಇದ್ದಾರೆ. ಹರಳುಪ್ಪು ಹಾಕ್ಬಿಟ್ಟು ಪುನಃ ಅದನ್ನು ಮುಚ್ಚಳ ಮುಚ್ಚಿ ಬೇಯಿಸಿ ತಳ ಹಿಡಿದಂಗೆ ನೋಡ್ಕೊಂಡು ಉರಿ ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡ್ಕೊಂಡು ಬೇಯಿಸಿ. ಇವಾಗ ಇಷ್ಟು ಬೆಂದ ಮೇಲೆ 1 ಲೋಟ ಹಾಲನ್ನ ಹಾಕ್ಕೊಂಡ್ರು. 1 ಲೋಟ ಹಾಲು ಹಾಕ್ಬಿಟ್ಟು ಇನ್ನು ಸ್ವಲ್ಪ ಬೇಯಿಸ್ಬಿಟ್ಟು ಇವಾಗ ಅದಕ್ಕೆ 1 ಹಿಡಿ ಬೆಣ್ಣೆ ಹಾಕ್ತಾಯಿದ್ದಾರೆ. ಬೆಣ್ಣೆ ಅಂತೂ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಇಷ್ಟೇ, ವೆರಿ ಸಿಂಪಲ್ ಕಡಲೆ ಸಾರು ರೆಡಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಕಡಲೆ ಸಾರು ಹೇಗಿದೆ, ತುಂಬ ಚೆನ್ನಾಗಿದೆ. ಕುಡಿ ತಿಂತಾಯಿದ್ರೆ ಅಮೃತ ತಿಂದಂಗೆ ಆಗ್ತಾಯಿದೆ. ಒನ್ ಮೋರ್ ಅನ್ಬೇಕು. ಒನ್ ಮೋರ್
ಕಡಲೆ ಸಾರು ಒಂದು ಮೋರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.